ಗೈಸ್, ರಕ್ಷಿತಾ ಶೆಟ್ಟಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದಾರಲ್ಲ, ಸೊ ಅವ್ರೆಲ್ರಿಗೂ ನಿನ್ನೆ ಎಪಿಸೋಡ್ ನೋಡಿ ಮೇಲೆ ಸಖತ್ ಬೇಜಾರಾಗಿದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇಷ್ಟು ದಿನ ನಾವು ರಕ್ಷಿತಾ ಶೆಟ್ಟಿ ಚೆನ್ನಾಗಿ ಆಡ್ತಿದ್ದಾಳೆ, ಯಾವುದೇ ರೀತಿಯಿಂದ ರಕ್ಷಿತಾ ಶೆಟ್ಟಿ ಫೇಕ್ ಇಲ್ಲ ಅಂಡ್ ಫೇವರಿಸಮ್ ಆಗಿ ಆಡ್ತಾ ಇಲ್ಲ ಅಂತ ನಾವ್ ಅನ್ಕೊಂಡು ಅವ್ರಿಗೆ ಸಖತ್ ಸಪೋರ್ಟ್ ಕೊಡ್ತಾ ಇದ್ವಿ. ಅಂಡ್ ಎಷ್ಟೋ ವಿಡಿಯೋಗಳಲ್ಲಿ ನಾನು ರಕ್ಷಿತಾ ಶೆಟ್ಟಿ ಪರವಾಗಿ ಮಾತಾಡಿದ್ದೀನಿ ಅಂಡ್ ರಕ್ಷಿತಾ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೀನಿ. ಬಟ್ ನಿನ್ನೆ ಎಪಿಸೋಡ್ ನ ನೋಡಿ ಮೇಲೆ ತುಂಬಾನೇ ಬೇಜಾರಾಯ್ತು ಗುರು. ಯಾಕೆಂದ್ರೆ ನಿನ್ನೆ ಮೇನ್ ಬಿಗ್ ಬಾಸ್ ಮನೇಲಿ ಒಂದು ಟಾಪಿಕ್ ಆಯ್ತು. ಅದೇನಪ್ಪ ಅಂದ್ರೆ ನಾಮಿನೇಷನ್ ವಿಚಾರ. ಸೊ ಎಲ್ಲರೂ ಅವ್ರವ್ರದೇ ಒಂದು ರೀಸನ್ ಕೊಟ್ಟು, ವ್ಯಾಲಿಡ್ ಆಗಿರೋ ರೀಸನ್ಗಳನ್ನ ಕೊಟ್ಟು ಒಂದು ನಾಮಿನೇಷನ್ ಮಾಡ್ತಾ ಇದ್ರು. ಬಟ್ ರಕ್ಷಿತಾ ಶೆಟ್ಟಿ ಬಂದು ತಗೊಂಡಿದ್ದ ಎರಡೇ ಹೆಸರು, ಒಂದು ಕಾವ್ಯ ಅವ್ರದ್ದು, ಗಿಲ್ಲಿ ಅವ್ರದ್ದು. ಆ ಕಾವ್ಯ ಅವ್ರಿಗೆ ಒಂದು ಏನೋ ರೀಸನ್ ಕೊಟ್ರು, ಸೊ ಅದು ನಮಗೆ ಬೇಕಾಗಿಲ್ಲ. ಬಟ್ ಗಿಲ್ಲಿ ವಿರುದ್ಧ ಒಂದು ರೀಸನ್ ಕೊಟ್ರಲ್ಲ, ಸೊ ಅದು ಸಖತ್ ಸಿಲ್ಲಿ ಅನ್ಸ್ತು ಅಂಡ್ ಫೇವರಿಸಮ್ ಆಗಿ ರೀಸನ್ ಕೊಟ್ರು ಅಂಡ್ ವ್ಯಾಲಿಡ್ ರೀಸನ್ ಕೊಡ್ಲಿಲ್ಲ ಅಂತ ಅನಿಸ್ತು. ಯಾಕಪ್ಪ ಅಂದ್ರೆ ಗಿಲ್ಲಿ ನಾಮಿನೇಷನ್ ಆಗೋದಕ್ಕೂ ಹಿಂದೆ ಜಾನ್ವಿ ಅವ್ರಿಗೂ ಗಿಲ್ಲಿ ಅವ್ರಿಗೂ ಮತ್ತೆ ಕಾವ್ಯ ಅವ್ರ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗಿರುತ್ತೆ ಆಂಕರಿಂಗ್ ವಿಚಾರದಲ್ಲಿ. ಸೊ ಏನೋ ಗಿಲ್ಲಿ ಅವ್ರು ಕಾಮಿಡಿ ಮಾಡ್ಕೊಳ್ತಾ, ನೀವು ಸವಿರುಚಿ ಒಂದು ಆಂಕರಿಂಗ್ ಮಾಡ್ತೀರಾ, ಸೊ ನಾವು ಅದಕ್ಕಿಂತ ದೊಡ್ಡ ಆಂಕರಿಂಗ್ ಮಾಡ್ತೀವಿ ಅನ್ನೋ ಬಂದದಂತ ಒಂದೇನೋ ಕಾಮಿಡಿಗೆ ಕಾಲ್ ಎಳಿತಾ ಇದ್ರು. ಸೊ ಅದನ್ನ ರಕ್ಷಿತಾ ಶೆಟ್ಟಿ ಕಣ್ಣಾರೇನೋ ನೋಡಿಲ್ಲ ಅಂಡ್ ಕೇಳಿಸ್ಕೊಂಡಿಲ್ಲ. ಬಟ್ ಇಲ್ಲಿ ಏನೋ ಬಂದು ಜಾನ್ವಿ ಅವ್ರು ಗಿಲ್ಲಿನ ನಾಮಿನೇಟ್ ಮಾಡ್ಬೇಕಾದ್ರೆ ವಿಚಾರನ ಹೇಳ್ತಾರಲ್ಲ, ಸೊ ಅಲ್ಲಿವರೆಗೂ ಅವ್ರ ತಲೆಯಲ್ಲಿ ಆ ಒಂದು ನಾಮಿನೇಷನ್ ವಿಚಾರನೆ ಇದ್ದಿಲ್ಲಂತೆ. ಆ ಕ್ಷಣದಲ್ಲಿ ಬದಲಾಗ್ಬಿಡ್ತಂತೆ. ಇಲ್ಲಿ ಬಿಗ್ ಬಾಸ್ ಮನೇಲಿ ಏನ್ ರೂಲ್ಸ್ ಇರೋದಂದ್ರೆ, ಇಡೀ ವಾರದಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನ ನೋಡ್ಕೊಂಡು ನಾಮಿನೇಷನ್ ಮಾಡ್ಬೇಕು. ಬಟ್ ಇಲ್ಲಿ ರಕ್ಷಿತಾನೇ ಹೇಳಿದ್ದು, ನನಗೆ ಈ ಕ್ಷಣದಲ್ಲಿ ಒಂದು ಆ ವಿಚಾರ ಬದಲಾಯ್ತು ಅಂಡ್ ನನ್ನ ತಲೆಯಲ್ಲಿರೋ ಒಂದು ಹೆಸರು ಬದಲಾಯ್ತು ಅಂತ. ಸೊ ಇದನ್ನ ಹೆಂಗೆ ತಗೊಳಕಾಗುತ್ತೆ? ಸುದೀಪ್ ಸರ್ ಪ್ರತಿ ವಾರದಲ್ಲಿ ಹೇಳ್ತಾರೆ ನಾಮಿನೇಷನ್ ಅನ್ನೋದು ತುಂಬಾ ಸೀರಿಯಸ್ ಆಗಿರೋ ವಿಚಾರ, ಸೊ ತುಂಬಾ ಕೇರ್ಫುಲ್ ಆಗಿ ನಾಮಿನೇಷನ್ ಮಾಡಿ ಅಂತ. ಬಟ್ ಇವ್ರು ಯಾರು ಅದನ್ನ ಅರ್ಥನ ಮಾಡ್ಕೊಳ್ತಿಲ್ಲ. ಅಂಡ್ ರಕ್ಷಿತಾ ನಿನ್ನೆ ಕೊಟ್ಟಿದ್ದು ರೀಸನ್ ಕೂಡ ನಮಗೆ ವ್ಯಾಲಿಡ್ ಇಲ್ಲ. ಅಂಡ್ ಇನ್ನೊಂದೇನಾದ್ರೆ ರಕ್ಷಿತದು, ಅವಳ ಜೊತೆ ಎಲ್ಲಿವರೆಗೂ ಚೆನ್ನಾಗಿರ್ತಾರಲ್ಲ ಅವ್ರ ಜೊತೆ ಅಷ್ಟೇ ಚೆನ್ನಾಗಿರ್ತಾಳ. ಅವಳಿಗೆ ಏನಾದ್ರು ಸ್ವಲ್ಪ ಬುದ್ಧಿ ಹೇಳಿ ಅವಳ ವಿರುದ್ಧ ಏನಾದ್ರು ಮಾತಾಡ್ಬಿಟ್ರೆ ಸಡನ್ ಆಗಿ ಬದಲಾಗಿ ಯಾರು ಅವಳ ಜೊತೆ ಚೆನ್ನಾಗಿರ್ತಾರಲ್ಲ ಅವ್ರ ಜೊತೆ ಹೋಗ್ಬಿಡ್ತಾಳೆ. ಈಗ ಗಿಲ್ಲಿ ಏನೋ ಒಂದ್ 2-3 ವಿಚಾರದಲ್ಲಿ ಅವಳಿಗೂ ಗಿಲ್ಲಿ ಒಂದು ವಾದ ಆಗಿರುತ್ತೆ, ಅದು ಕಾಮಿಡಿ ಆಗಿ. ಬಟ್ ಈಗ ಅದನ್ನೇ ಸೀರಿಯಸ್ ಆಗಿ ಹಿಡ್ಕೊಂಡು ಜಾನ್ವಿ ಅವ್ರ ಜೊತೆ ಚೆನ್ನಾಗಿರೋ ಕಾರಣ ಜಾನ್ವಿ ಅವರಿಗೆ ಸಪೋರ್ಟ್ ಮಾಡಿ ರಕ್ಷಿತಾ ಗಿಲ್ಲಿನ ನಾಮಿನೇಟ್ ಮಾಡ್ತಾಳೆ. ಅಂಡ್ ಇನ್ನೊಂದಿಲ್ಲಿ ತಿಳ್ಕೊಬೇಕಾಗಿರೋದು, ರಕ್ಷಿತಾಗೆ ಎಷ್ಟು ಸಪೋರ್ಟ್ ಮಾಡ್ತಾರಲ್ಲ ಜನ, ಅದಕ್ಕಿಂತ ಒಂದು ಕೈ ಮೇಲೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಪ್ಪ ಅಂದ್ರೆ ಗಿಲ್ಲಿ ಮನೆಯಲ್ಲಿ ಎಂಟರ್ಟೈನಿಂಗ್ ವಿಚಾರದಲ್ಲಿ ಆಗಿರ್ಬೋದು ಅಂಡ್ ಟಾಸ್ಕ್ ವಿಚಾರದಲ್ಲಿ ಆಗಿರ್ಬೋದು, ಪ್ರತಿ ಒಂದ್ರಲ್ಲೂ ಸಖತ್ತಾಗಿ ಇನ್ವಾಲ್ವ್ಮೆಂಟ್ ಇದೆ. ಅಂಡ್ ರಕ್ಷಿತಾಗೆ ಸಪೋರ್ಟ್ ಮಾಡೋರು ಅದಕ್ಕಿಂತ ಒಂದ್ ಕೈ ಮೇಲೆ ಗಿಲ್ಲಿಗೂ ಸಪೋರ್ಟ್ ಮಾಡ್ತಾರೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು ರಕ್ಷಿತಾ ಶೆಟ್ಟಿ. ಅಂಡ್ ರಕ್ಷಿತಾ ಶೆಟ್ಟಿ ಕೆಲವೊಂದ್ಸಲ ಫೇಕ್ ಅನ್ಸ್ಬಿಡುತ್ತೆ ನಮ್ಗೆ, ಈ ತರ ಮಾತಾಡೋದಾಗಿರ್ಬೋದು ಅಂಡ್ ಬದಲಾವಣೆಗಳಾಗಿರ್ಬೋದು ಫೇಕ್ ಅನ್ಸ್ಬಿಡುತ್ತೆ. ಸೊ ನಿನ್ನೆ ಎಪಿಸೋಡ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ಅದು ಗಿಲ್ಲಿ ವಿರುದ್ಧ ಆತರ ಒಂದು ರೀಸನ್ ಕೊಟ್ಟಿದ್ದಕ್ಕೆ. ಅಂಡ್ ಗಿಲ್ಲಿನೇ ಹೇಳ್ದ, ಏನಮ್ಮ ತಾಯಿ ನೀನು ಈ ತರ ರೀಸನ್ ತಗೊಂಡ್ಬಿಡ್ತಿಲ್ಲ ವ್ಯಾಲಿಡ್ ಇಲ್ದೇ ಇರೋದು, ಅದನ್ನ ನಾವು ಅವ್ರು ಏನೋ ಬಗೆಹರಿಸ್ಕೊಳ್ತೀವಿ, ಸೊ ಅದನ್ನ ಬಿಟ್ಬಿಡ್ಬೇಕಂದ್ರೆ ರಕ್ಷಿತಾ ಶೆಟ್ಟಿನ ಸೊ ಅರ್ಥ ಮಾಡ್ಕೋಬೇಕು ಬಿಗ್ ಬಾಸ್ ನ ಸಂಪೂರ್ಣವಾಗಿ, ಏನು ಹೆಂಗೆ ನಾಮಿನೇಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಸೊ ಅಲ್ಲಿ ರಕ್ಷಿತಾ ಶೆಟ್ಟಿ ಅಷ್ಟೇ ಅಂತಲ್ಲ, ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾಮಿನೇಷನ್ ವಿಚಾರ ಅನ್ನೋದು ತುಂಬಾ ಸೀರಿಯಸ್ ವಿಚಾರ, ಒಬ್ರು ನಮ್ಮ ಮನೆಯಿಂದ ಹೊರಗಡೆ ಹಾಕೋದು. ಸೊ ಇಡೀ ವಾರದ ಪರ್ಫಾರ್ಮೆನ್ಸ್ ನ ನೋಡ್ಕೊಂಡು ಅವರು ಆಡಿದ್ರೆ ಚೆನ್ನಾಗಂತ ಅನ್ಸುತ್ತೆ. ಅಂಡ್ ಇನ್ನು ನಾಮಿನೇಷನ್ ವಿಚಾರದಲ್ಲಿ ಅದನ್ನ ಡಿಫ್ರೆಂಟ್ ಆಗಿ ಕೊಟ್ಟಿದ್ರು ನಾಮಿನೇಟ್ ಮಾಡೋದಕ್ಕೆ. ಅಂಡ್ ಬಟ್ಟೆ ಒಗಿತಾ ಅಂಡ್ ಅದನ್ನ ಕೊಳೆನ ತೆಗೆದು ಮಾಡ್ಬೇಕು ಅಂತ. ಸೊ ಓವರ್ ಆಲ್ ಸಖತ್ತಾಗಿತ್ತು ನಿನ್ನೆ ಒಂದು ಎಪಿಸೋಡು. ಮೇನ್ಲಿ ಇನ್ನು ಸ್ವಲ್ಪ ಜನ ಇದಾರೆ ನಾಮಿನೇಷನ್ ಮಾಡೋರು, ಅಲ್ಲಿಗೆ ಒಂದು ಅರ್ಧಕ್ಕೆ ಮುಗ್ದಿದೆ ಎಪಿಸೋಡು. ಅಂಡ್ ರಕ್ಷಿತಾ ವಿಚಾರದಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡುವ. ಅಂಡ್ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಸಿಗುತ್ತೆ, ನಮ್ಗೆ ಈಗಲೂ ಸಪೋರ್ಟ್ ಇರುತ್ತೆ. ಸೊ ನೋಡ್ಕೊಂಡು ನಾಮಿನೇಷನ್ ಮಾಡ್ಲಿ ಅಂಡ್ ಯೋಚನೆ ಮಾಡಿ ನಾಮಿನೇಷನ್ ಮಾಡ್ಲಿ ಅನ್ನೋದಷ್ಟೇ ನಮ್ಮ ಒಂದು ವಿಚಾರ. ಅಂಡ್ ಗಿಲ್ಲಿಗೆ ಎಷ್ಟು ಸಪೋರ್ಟ್ ಇದೆಯೋ ರಕ್ಷಿತಾ ಶೆಟ್ಟಿಗೂ ಅಷ್ಟೇನ ನಮ್ಮ ಸಪೋರ್ಟ್ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮತ್ತೊಮ್ಮೆ ಕೇಳ್ತೇನೆ, ತಿಳಿಸಿ. ಹಂಗೇನೆ ನನ್ನ ವಿಡಿಯೋನ ಬರೀ ಹಂಗೆ ನೋಡ್ತಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಅಂಡ್ ಈ ವಿಡಿಯೋಗೆ ಲೈಕ್ ಮಾಡ್ತಿಲ್ಲ. ಸೊ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಸಹಕಾರ ನನಗೆ ತುಂಬಾನೇ ಮುಖ್ಯ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಮತ್ತೆ ಮುಂದೆ ನೋಡೋದಲ್ಲಿ ಸಿಗೋಣ.